अस्ति भाति प्रिय सिंधु में नाम रूप जंजाल रखिति आत्म स्वरूप निज हुए तत्काल निहाल निश्चल बिन किन हो लाल की भाषा में हरेति ख्याति निरवचनीय के पेशव सुजन सप्रीति जो अविकृत कौन्तेय में राधा पुत्र प्रतीति चिदानंद घन ब्रह्म में जीव भावति हरीति। हरि ओम तत्सत् परब्रह्मणे नमः। सद्गुरुनाथ महाराज की जय। जगद्गुरु सिद्धारूढ़ स्वामी महाराज की, सद्गुरु शिव कुमारेश्वर महाराज की जय। सद्गुरु विद्यान ಈಗ ನಿನ್ನಿಂದೇನು ಅನುವಾದ ಬೇಡ. ಈಗ ಅನುವಾದ ಐತೆ ಅದ್ರಾಗ ಒಂದು ಆತ ಅನುವಾದ ಐತಲ್ಲ, ಮತ್ತೆ ಅದ್ರಾಗ ಒಂದು 15 ಮಿನಿಟ್ ಹೋಗ್ತದ. ಈಗ 4ನೇ ಹೆಡಿಂಗ್ ನೋಡ್ರಿ. 4ನೇ ಹೆಡಿಂಗ್ ಮ್ಯಾಲ ईश्वर आदि जो 9 साधारण कारण तिनसे भिन्न व्यापार वाला कारण करण कहिए ऐसे कपाल है. ಹಿಂಗೆ ಯಾವ ಇದ್ದಾವ ಅಂದ್ರೆ ಕಪಾಲ. ಆದ್ರಿಂದ ಘಟಕ ಕಪಾಲ ಕರ್ಣ ಅಂತ ಹೇಳ್ಕೊಂಡು ಬಂದೆವು. ಘಟಕ ಕಪಾಲಗಳು ಕರ್ಣ ಅಂತ ಹೇಳ್ಕೊಂಡು ಬಂದೆವು ಅಂತ ಹೇಳಿದ್ರಲ್ಲ. ಅದ್ರ ಕೆಳಗೆ ತೈಷೆ ಅಂತ ಇದು ಮಾಡಿ ಓದದ ನೀವು ನಿಮ್ಗೆ ಓದೋದು ಹೇಳ್ತೀನಿ. ಈಗ ಪ್ರತ್ಯಕ್ಷ ಪ್ರಮಾಣದಲ್ಲ, ಅದನ್ನ ಪ್ರಮಾಕೆ ಭೇದಕ್ಕೋ ಕಥನ್ ಪ್ರಮಾಣ ಹೇಳಿ ಇಲ್ಲಿ ತನಕ ನೀವು ಪ್ರಮಾಣಗಳು ಹೇಳ್ಕೋತ ಬಂದಿದ್ದೀವಿ. ಈಗ ಪ್ರತ್ಯಕ್ಷ ಪ್ರಮಾದ ಭೇದಗಳು ಎಷ್ಟಾದಾವ ಈಗ ನಿಮ್ಗೆ ಹೇಳ್ತೇವೆ. ಅದ್ರ ಸಲುವಾಗಿ ಘಟಕ ಕಪಾಲ ಹೆಂಗ ಕರ್ಣ ಇರುವುದು ಅದರಂತೆ ತೈಸೆ ತೈಸೆ ತೆಳಗಂದ್ರೆ ತೈಸೆ ತೈಸೆ ಮ್ಯಾಲ ಜೈಸೆ ಎಲ್ಲಿ ಐತಿ ಇಲ್ಲಿ ಅಲ್ಲ. ಘಟಕ ಕಪಾಲವು ಯಾವ ರೀತಿ ಕರ್ಣ ಅಂತ ಹೇಳಿರೋದು ಅದೇ ರೀತಿ ತೈಸೆ. ಪ್ರತ್ಯಕ್ಷ ಪ್ರಮಾಕ್ಕೆ ನೇತ್ರಾದಿ ಇಂದ್ರಿಯ ಕರಣ ಹೈ. ಅದರಂತೆ ಪ್ರತ್ಯಕ್ಷ ಜ್ಞಾನಕ್ಕ 5 ನೇತ್ರ ಒಂದು ಕೊಟ್ಟರು, ಮುಂದಿನ 4 ನೀವು ಗ್ರಹಣ ಮಾಡ್ರಿ. ಇಂದ್ರಿಯ ಕರಣ ಹೈ, ಇಂದ್ರಿಯಗಳು ಕರ್ಣ ಇರುತ್ತವೆ. ಕರ್ಣ ಅಂದ್ರೆ ನಿಮ್ಮ ಮ್ಯಾಲೆ ಹೇಳರು ವ್ಯಾಪಾರಗಳು ಅಸಾಧಾರಣ ಕಾರಣಕ್ಕೇನೆ ಕರ್ಣ ಅನ್ಬೇಕು. ಇನ್ನು ಇಂದ್ರಿಯ ಅದಕ್ಕಂತೀರಿ ಶಬ್ದೇತರ ಉದ್ಭೂತ ವಿಶೇಷ ಗುಣನ ಆಶ್ರಯತ್ವೇ ಸತಿ ಜ್ಞಾನ ಕಾರಣ ಮನಃ ಇಂದ್ರಿಯ. ಅದರ ಭೇದಗಳ ಕಥನಗಳು ಹೇಳ್ತಾ ಇದ್ದಾರೆ. ಈಗ ಪ್ರತ್ಯಕ್ಷ ಭೇದದ ರೀತಿ ಕಾಯತೆ ಯಾಕ ಪ್ರತ್ಯಕ್ಷ ಅವು ನೇತ್ರಾದಿ ಇಂದ್ರಿಯಗಳಿಗೆ ಕರಣ ಅಂತ ಯಾಕೆ ಅಂತೀರಿ? ಕಾಯತೆ ನೇತ್ರಾದಿಕ್ ಇಂದ್ರಿಯ, ನೇತ್ರಾದಿಕ್ ಇಂದ್ರಿಯನ್ಕ ಅಂದ್ರೆ 5 ಇಂದ್ರಿಯಗಳದು. ಕನಕ ಅಂದ್ರೆ ಬಹುವಚನ. ಇಂದ್ರಿಯಕ ಇಂದ್ರಿಯನ್ಕ, ಇಂದ್ರಿಯಕ ಅಂದ್ರೆ ಬರೇ ಒಂದೇ ಇಂದ್ರಿಯದು, ಇಂದ್ರಿಯನ್ಕ ಅಂದ್ರೆ ಎಲ್ಲ 5 ಇಂದ್ರಿಯಗಳದು. अपने अपने ವಿಷಯತೆ ಸಂಬಂಧ ನೈ ಹೋವೇತೋ, ತಮ್ಮ ತಮ್ಮ ವಿಷಯದೊಡನೆ ಸಂಬಂಧ ಆಗದ ಹೋಗಿದ್ದಾದರೆ ಪ್ರತ್ಯಕ್ಷ ಪ್ರಮಾ ಹೋವೇ ನಹಿ. ಪ್ರತ್ಯಕ್ಷ ಜ್ಞಾನ ಪ್ರಮಾ ಆಗುವುದೇ ಇಲ್ಲ. ತಮ್ಮ ತಮ್ಮ ವಿಷಯಗಳೊಡನೆ ಸಂಬಂಧದರ ಆಗದ ಹೋಗಿದ್ದಾದ್ರೆ ಅಲ್ಲಿ ಪ್ರತ್ಯಕ್ಷ ಪ್ರಮಾ ಆಗುವುದೇ ಇಲ್ಲ. ಪ್ರತ್ಯಕ್ಷ ಪ್ರಮಾ ಹೋವೇ ನಹಿ, ಇದು ವ್ಯತಿರೇಕ. ಇಂದ್ರಿಯ और विषय का संबंध होवे तब प्रत्यक्ष प्रमा होवे. ಇಂದ್ರಿಯ ವಿಷಯದ ಸಂಬಂಧ ಆಯ್ತಪ್ಪ ಅಂದ್ರೆ ಪ್ರತ್ಯಕ್ಷ ಪ್ರಮ ಆಗುತ್ತದೆ. ಇದಕ್ಕ ಅನ್ವಯ ಅಂತ ಶಾಸ್ತ್ರದಲ್ಲಿ ಇದು ಒಂದು ಅನ್ವಯ ವ್ಯತಿರೇಕ. ಈ ಅನ್ವಯ ವ್ಯತಿರೇಕದಿಂದ ಏನಾಗ್ತದೆ ಅಂದ್ರೆ ಕಾರ್ಯ ಕಾರಣ ಭಾವ ಸಿದ್ಧ ಆಗುತ್ತದೆ. ಇಂದ್ರಿಯ ಸಂಬಂಧ ಕಾರಣ, ಅದು ಜ್ಞಾನ ಫಲ. ಕಾರ್ಯ ಕಾರಣ, ಕಾರ್ಯ ಕಾರಣ, ಅನ್ವಯ ವ್ಯತಿರೇಕ. ಈ ಅನ್ವಯ ವ್ಯತಿರೇಕ ಬೇರೆ. ಮೇಘ ಚಂದ್ರೋದಯದಲ್ಲಿ ಅನ್ವಯ ವ್ಯತಿರೇಕ ಏನ್ ಹೇಳ್ಯಾರ? 5ನೇ ಕಲ ಒಳಗ 6ನೇ ಕಲ ಆತ್ ನೋಡ್ರಿ. 6ನೇ ಕಲ ಒಳಗ ಅನ್ವಯ ವ್ಯತಿರೇಕ ಹೇಳ್ಯಾರ ನೋಡಿ. ಟಿಪ್ಪಣಿ ಟಿಪ್ಪಣಿ ಏಕದಮ್ ಕೆಳಗ ಟಿಪ್ಪಣಿ
ಹಾ ವ್ಯತಿರೇಕೆಯೇ ಭಾವ ಅನುಸುಕ್ಕು ಅನ್ವಯಿಕೆಯೇ ಅಭಾವ ವ್ಯಾವೃತ್ತಿಗೂ ವ್ಯತಿರೇಕೆಯೇ ಅವೆಲ್ಲ ಮತ್ತೆ ಪದಕೃತಿ ಆ ಕಡೆ ಹೋದ್ ಹಾಡಿಗೆ ಮತ್ತೆ ಆ ಕಡೆ ಹೋಗ್ತೇವೆ ನಾವು ಹೌದಿಲ್ಲ ಅಂತೂ ಅದು ಅನ್ವಯ ವ್ಯತಿರೇಕ ಇಲ್ಲಿ ಹಚ್ಚಿಬಿಡ್ರಿ ಯದ್ದಭಾವ ತದ್ದಭಾವ ಯದ್ದಭಾವ ತದ್ದಭಾವ ಏನ್ರಿ ಅಂದ್ರೆ ಅನ್ವಯ ವ್ಯತಿರೇಕ ಲಕ್ಷಣ ಇದು ಬೇರೆ ಅದು ಬೇರೆ ಹಾ ಯಾತೆ ಇಂದ್ರಿಯ और विषय का संबंध ಇಂದ್ರಿಯತೆ ಉಪಜಿಕೆ ನೋಡಿ ಇಂದ್ರಿಯ ಮತ್ತು ವಿಷಯದ ಸಂಬಂಧ ಇಂದ್ರಿಯಿಂದ ಹುಟ್ಟಿ ಪ್ರತ್ಯಕ್ಷ ಪ್ರಮಾಕೋ ಉಪಜಾವ್ಯ है सो व्यापार है ಇಂದ್ರಿಯ ವಿಷಯಗಳ ಸಂಬಂಧ ಇಂದ್ರಿಯದಿಂದ ಹುಟ್ಟಿ ಪ್ರತ್ಯಕ್ಷ ಜ್ಞಾನವನ್ನು ಹುಟ್ಟಿಸುತ್ತದೆ ಆದ್ದರಿಂದ ಆ ಇಂದ್ರಿಯ ವಿಷಯಗಳ ಸಂಬಂಧಕ್ಕೆ ಏನಂದ್ರಿ ವ್ಯಾಪಾರ ಸಂಬಂಧಕ ವ್ಯಾಪಾರ ವ್ಯಾಪಾರವುಳ್ಳ ಅಸಾಧಾರಣ ಕಾರಣಕ್ಕೆ ಕರ್ಣ ಅಂದ್ರೆ ಇಂದ್ರಿಯಗಳಿಗೆ ಕರ್ಣ ಅನ್ರಿ ಸಂಬಂಧಕ್ಕೆ ಏನನ್ರಿ ವ್ಯಾಪಾರ ಅನ್ರಿ ಇನ್ನು ಪ್ರತ್ಯಕ್ಷ ಯಾನ ಜ್ಞಾನ ಆತದ ರೂಪದಾಗ್ಲಿ ಅದು ಫಲ संबंध रूप व्यापार वाले प्रत्यक्ष प्रमा के असाधारण कारण इंद्रिय है ಈ ಸಂಬಂಧ ರೂಪ ವ್ಯಾಪಾರವುಳ್ಳ ಪ್ರತ್ಯಕ್ಷ ಪ್ರಮಾಕ ಅಸಾಧಾರಣ ಕಾರಣ ಅಂದ್ರೆ ಒಂದು ಕಾರ್ಯಕ್ಕೆ ಒಂದೇ ಕಾರಣ ರೂಪಕ್ಕೆ ಕೇವಲ ನೇತ್ರ ಅಟ್ಟೆ ಕಾರಣ ಅದಕ್ಕೆ ಪ್ರತ್ಯಕ್ಷ ಪ್ರಮಾಕೆ ಅಸಾಧಾರಣ ಕಾರಣ ಇಂದ್ರಿಯ है ಯಾತೆ ಇಂದ್ರಿಯನ್ಕೋ ಪ್ರತ್ಯಕ್ಷ ಪ್ರಮಾಣ ಕಹಿ ಆದ್ರಿಂದ ಇಂದ್ರಿಯಗಳಿಗೆ ಪ್ರತ್ಯಕ್ಷ ಪ್ರಮಾಣ ಅಂತ ನಾವು ಹೇಳ್ಕೊಂಡು ಬಂದಿದ್ದಾರೆ ಇಂದ್ರಿಯಜನ್ಯ ಯಥಾರ್ಥ ಜ್ಞಾನಕ್ಕೂ ನ್ಯಾಯ ಮತಮೇ ಪ್ರತ್ಯಕ್ಷ ಪ್ರಮಾ ಕೈ ಹೈ ಇಂದ್ರಿಯದಿಂದ ಉತ್ಪನ್ನಪಟ್ಟಂತ ಯಥಾರ್ಥ ಜ್ಞಾನಕ ನ್ಯಾಯಿಕರು ಪ್ರತ್ಯಕ್ಷ ಪ್ರಮಾ ಅಂತ ಹಿಂಗೆ ಹೇಳ್ಕೊಂಡು ಬಂದಾರ ಪ್ರತ್ಯಕ್ಷ ಪ್ರಮಾಕ್ಕೆ ನೋಡಿ ಕಾರಣದಲ್ಲಿ ಕರ್ಣ ಅಂತ ಮಾಡಬೇಕು ಒಂದು ಕಾನ ತೆಗಿಬೇಕು ಪ್ರತ್ಯಕ್ಷ ಜ್ಞಾನಕ್ಕೆ ಸಾಧನ ಇಂದ್ರಿಯ ಕರ್ಣ ನಿಮ್ಮಲ್ಲಿ ಐತೇನ ನಿಮ್ಮ ಇದ್ರಾಗ ಯಾನ ಇದು ಯಾವ್ದು ಅಜ್ಮೀರ ಹ ಅಲ್ಲಿ ಏನ್ ಬರ್ತಾರೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಕರಣ ಅದಲ್ರಿ ಅದು ಅದು ದುರಸ್ತಿ ಅದು ದುರಸ್ತಿ ಮಾಡೋದೇ ಅದ ಅದಕ್ಕೆ ನೀವು ಇಲ್ಲಿ ಹಿಂದಿ ನಿಶ್ಚಲದಾಸ್ ಇದ್ರಾಗ ಕಾರಣ ಅಲ್ಲ ಕರ್ಣ ನೀವು ಮಾಡ್ರಿ ಹಾ प्रत्यक्ष प्रमा के कर्ण इंद्रिय षट है याते प्रत्यक्ष प्रमा के षट भेद है प्रत्यक्ष ಪ್ರಮಾದು 6 ಭೇದಗಳು ಇದ್ದಾವು ಅಂದ್ರೆ ಅವರು ಮನುಷ್ಯಗೂ ಇಂದ್ರಿಯ ಅಂದಾರ ಮನುಷ್ಯಗೂ ಕೂಡ ಮನುಷ್ಯ ಅಂದಾರ ಶ್ರೋತ್ರ ತ್ವಕ್ ನೇತ್ರ ರಸನ ಗ್ರಹಣ ಮನ ಅದು ಷಷ್ಠ ಇಂದ್ರಿಯ ये षष्ठ इंद्रिय है ಶ್ರೋತ್ರಜನ್ಯ ಯಥಾರ್ಥ ಜ್ಞಾನ ಶ್ರೋತ್ರ ಪ್ರಮಾಕಯೇ है ಶ್ರೋತ್ರದಿಂದ ಉತ್ಪನ್ನವಾಗಲ್ಪಟ್ಟಂತ ಯಥಾರ್ಥ ಜ್ಞಾನಕ ಶ್ರೋತ್ರ ಪ್ರಮಾನ್ರಿ ತ್ವಕ್ ಇಂದ್ರಿಯಜನ್ಯ ನೋಡಿ ಶ್ರೋತ್ರಜನ್ಯ ಯಥಾರ್ಥ ಜ್ಞಾನ ಶ್ರೋತ್ರ ಪ್ರಮಾ ಶ್ರೋತ್ರ ಇದು ಪ್ರಮಾ ಯಾವಾಗ ನಾವು ಶ್ರೋತ್ರಜ ಪ್ರಮಾ ಹೇಳುವಾಗ ಈಗ ಮೊದಲು ಶ್ರೋತ್ರಜ ಪ್ರಮಾ ಶ್ರೋತ್ರದಿಂದ ಉತ್ಪನ್ನವಾಗಲ್ಪಟ್ಟಂತ ಯಥಾರ್ಥ ಜ್ಞಾನಕ ಶ್ರೋತ್ರಜ ಪ್ರಮಾನ್ರಿ ಶ್ರೋತ್ರಜ ಪ್ರಮಾ ಹೇಳುವಾಗ ಶಬ್ದ ಏನಾಗ್ತದಂದ್ರೆ ವಿಷಯ ಆಗ್ತೈತಿ ಶ್ರೋತ್ರಜ ಪ್ರಮಾ ಹೇಳೋದಿದ್ದನು ಶ್ರೋತ್ರದಿಂದ ಉತ್ಪನ್ನವಾಗಲ್ಪಟ್ಟಂತ ಶಬ್ದ ವಿಷಯ ಯಾವಾಗ ಶಬ್ದ ಪ್ರಮಾಣ ಹೇಳ್ತೇವು ಅವಾಗ ಶಾಬ್ದಿ ಪ್ರಮಾಣ ಏನ್ ಹೇಳ್ತೇವಲ್ಲ ಆ ಹೇಳಿಗೆ ಶಬ್ದ ಇದು ಪ್ರಮಾಣ ಆಗ್ತದೆ ಅಟ್ ನೆನಪಿನ ಇಟ್ಕೋಬೇಕು ಶ್ರೋತ್ರಜ ಪ್ರಮಾ ಹೇಳುವಾಗ ಶಬ್ದ ವಿಷಯ ಆಗ್ತದ ಅದೇ ಶಬ್ದ ಪ್ರಮಾಣ ಹೇಳುವಾಗ ಪ್ರಮಾಣ ಆಗ್ತೈತಿ त्वक इंद्रिय जन्य यथार्थ ज्ञान त्वाच प्रमा कहिए नेत्र इंद्रिय जन्य यथार्थ ज्ञान चाक्षुष प्रमा कहिए रसन इंद्रिय जन्य यथार्थ ज्ञान रासन प्रमा कहिए ನೋಡಿ ರಸನ ಇಂದ್ರಿಯ ರಸನ ರಾಸನ ಅಂದಾಗ ಇಂದ್ರಿಯ ಯಾವ್ದು ಅನ್ಬೇಕು ವಿಷಯ ಯಾವ್ದು ಅನ್ಬೇಕು ನಮ್ಮ ಲಘು ಧ್ಯಾನದ ಬರಲ್ಲ ರಸನ ರಸನ ಅಂದ್ರೆ ಇಂದ್ರಿಯ ರಾಸನ ಅಂದ್ರೆ ವಿಷಯ ರುಚಿ 6 ಕಾನ ಇತ್ತಲ್ಲ ತಿಳ್ಕೊಳ್ಳೋ ಹಿಂದಿ ಇದಕ್ಕೆ ರಾಸನಕ್ಕೆ ಇಂದ್ರಿಯ ರಸನಕ್ಕೆ ವಿಷಯ ಹಚ್ಚದ್ರಿ ಅಂದ್ರ ವಾಕ್ಯದ ಇದು ಗುರ್ತಾಗಲ್ಲ ನಿಮ್ ಮುಂದೆ
ಅಂದ್ರೆ ನಿಮ್ಗೆ ಹೇಳೋ ರುಚಿ ಇಲ್ಲಿ ಬರ್ಕೋರಿ ಇಲ್ಲಿ ವಿಷಯ घ्राण इंद्रिय जन्य यथार्थ ज्ञान घ्राणज प्रमा कहिए मन इंद्रिय जन्य यथार्थ ज्ञान मानस प्रमा कहिए न्याय मत में सुक्ति रस्तादि ब्रह्मवी इंद्रिय जन्य है ನೋಡಿ ನ್ಯಾಯಿಕರ ಮತದಲ್ಲಿ ಸುಕ್ತಿಯಲ್ಲಿ ತೋರುವ ಬೆಳ್ಳಿ ಇದನ್ನು ಕೂಡ ಬ್ರಹ್ಮಜ್ಞಾನ ಇಂದ್ರಿಯ ಜನ್ಯನೇ ಅಂತ ಹೇಳ್ತಾ ಇದ್ದಾರೆ ಆದರೂ ಕೇವಲ ಇಂದ್ರಿಯ ಜನ್ಯ ನಹಿ ಅದು ಕೇವಲ इंद्रिय जन्य ಇಲ್ಲ किंतु दोष सहित इंद्रिय जन्य है विसंवादी है परंतु यथार्थ नहीं विसंवादी अदा परंतु ಅದು ಆ ಸುಕ್ತಿಯಲ್ಲಿ ಬೆಳ್ಳಿ यथार्थ ಇಲ್ಲ याते सुक्ति में रजत का ज्ञान इदम रजतम चाक्षुष ज्ञान तो है परंतु चाक्षुष प्रमाण है ಪ್ರಮಾಣ ಜನ ಹುಟ್ಟಿಲ್ಲ ಅದು ಚಾಕ್ಷುಷ ಜ್ಞಾನ ಹೇಳ್ತೇವೆ ನಾನು ನೇತ್ರದಿಂದ ಹೇಳ್ತೇವೆ ಪರಂತು ಅದು ಪ್ರಮಾ ಅಲ್ಲ ಯಾವ ಪ್ರಮಾಣದಿಂದ ಹುಟ್ಟಿಲ್ಲ ಅದು ಚಾಕ್ಷುಷ ಪ್ರಮಾಣ ಐಸೆ ಅನ್ಯ ಇಂದ್ರಿಯಂತೆ ಭಿ ಜೋ ಭ್ರಮ ಹೋವೆ ಸೋ ಪ್ರಮಾಣ ಇವಂಗ ಯಾವ ಇಂದ್ರಿಯಗಳಿಂದನೂ ಕೂಡ ಹುಟ್ಟಲ್ಪಟ್ಟಂತ ಅವು ಪ್ರಮ ಅಲ್ಲ ಭ್ರಮ ಹೋವೆ ಸೋ ಪ್ರಮಾಣ ಇಲ್ಲಿ ತನಕ ತಿಳಿತಲ್ಲ ಈಗ ಪ್ರತ್ಯಕ್ಷ ಪ್ರಮಾಕ್ಕೆ ಭೇದ ಈ ಪ್ರತ್ಯಕ್ಷ ಪ್ರಮಾದ ಎಷ್ಟು ಭೇದ ಅದಾವ ಅಂದ್ರೆ 5 ಭೇದಗಳು ಅದರ ಒಳಗ ಮೊಟ್ಟ ಮೊದಲು ಶ್ರೋತ್ರಜ ಪ್ರಮಾಕ ನಿರೂಪಣ ಪ್ರತ್ಯಕ್ಷ ಪ್ರಮ ಅವರ ಮತದಲ್ಲಿ ಅಂದ್ರೆ ಇದೆಲ್ಲ ಜಾಸ್ತಿ ಎಲ್ಲ ನ್ಯಾಯಿಕರ ಮತ ಹೇಳೋರಿದ್ದಾರೆ ನ್ಯಾಯಿಕರು ಪ್ರತ್ಯಕ್ಷ ರೀತಿ ಹೆಂಗ್ ಹೇಳ್ತಾರ ಸ್ವಲ್ಪ ನೀವು ಬರೀ ಕೇಳ್ರಿ ನಿಮ್ ವೇದಾಂತ ಮತದ ಹೆಂಗದ ವೇದಾಂತ ಅವ್ರು ಹೇಳ್ತಾರ ಅಂತಃಕರಣ ವೃತ್ತಿ ನೇತ್ರ ದ್ವಾರ ಹೊರಗ ಹೋಯ್ತಪ್ಪ ಅಂದ್ರ ವೃತ್ತಿ ಮೊದಲು ಹೋಗಿ ಆವರಣ ಭಂಗ ಮಾಡ್ತಾವ ಆ ವೃತ್ತಿಯಲ್ಲಿ ಇದ್ದಂತ ಚಿದಾಭಾಸ ಇದು ಘಟ ಅಂತ ತಿಳಿತಾ ಇದ್ದಾನೆ ಇದು ಪ್ರತ್ಯಕ್ಷದ ರೀತಿ ಇನ್ನು ಭ್ರಮದ ರೀತಿ ಅಂತ ನಿಮ್ಗೆಲ್ಲರಿಗೂ ಗುರ್ತಿ ಅದ ಬ್ರಹ್ಮದ ರೀತಿ ಹಂಗ ಅವ್ರು ಹೇಳ್ರಿ ಇಲ್ಲ ನೀವು ಎಲ್ಲಾ ಹೇಳ್ತೀರಿ ಅಂತ ಅಪ್ಪಗಳು ಹೇಳ್ಯಾರ ಗಿಣಿ ಅಪ್ಪಲಿ ಎಲ್ಲಾನು ಹೇಳ್ತಾರ ಶಾಸ್ತ್ರಿ ಮುಂಜಾನೆ ಹೇಳ್ಬಿಟ್ಟಾರ ಎಲ್ಲಾ ಹೇಳ್ತಾರ ಅಂತ ಹೇಳ್ಯಾರ ಅವ್ರು ಮುಂಜಾನೆ ಹೇಳ್ಯಾರ ಅಪ್ಪಗಳು ಹೇಳ್ಯಾರ ಶಾಸ್ತ್ರಿಗಳು ಎಲ್ಲಾ ಹೇಳ್ತಾರ ಅಂತ ಹೇಳ್ಯಾರ ಎಲ್ಲಾ ಹೇಳ್ತಾರ ಎಲ್ಲ ಹೇಳಿ ಈ ಎಲ್ಲಾ ಹೇಳಿಬಿಡ್ರಿ ನೀವು ಬ್ರಹ್ಮ ಯಾರು ಎಲ್ಲ ಹೇಳಿಲ್ಲ ಬರ್ರಿ ನೋಡ್ರಿ ಎಲ್ಲಿ ಹೋಯ್ತು ಈಗ ನಿಮ್ಗೆ ಎಲ್ಲ ಗುರ್ತದವ್ರಿಗೆ ಅಂತ ಹೇಳ್ತೀನಿ ಈಗ ಪ್ರತ್ಯಕ್ಷ ನ್ಯಾಯಿಕ ಪ್ರತ್ಯಕ್ಷ ವೇದಾಂತಿಗಳು ಬ್ರಹ್ಮ ರೀತಿ ಗುರ್ತದ ವಿಚಾರ ಸಾಗರ 4ನೇ ತರಂಗ ಒಳಗ ಪ್ರತ್ಯಕ್ಷ ಅದೇ ಯಾವ ಕಾಲದಾಗ ನಮಗ ಹಗ್ಗದಲ್ಲಿ ಸರ್ಪದ ಭ್ರಮ ಆಗುತ್ತದೆ ಆ ಕಾಲದಲ್ಲಿ ಸರ್ಪದಲ್ಲಿ ಭ್ರಮ ಆಗ್ಲಿ ರಜತಲ್ಲಿ ಯಾವುದೇ ಭ್ರಮ ಆಗೋ ಕಾಲದಾಗ ನಮ್ಮ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೋಗಿ ರಜ್ಜುಕ ಸಂಬಂಧನೂ ಆಗೈತಿ ಆದ್ರೂ ಆ ರಜ್ಜುಕ ಸಂಬಂಧ ಆದಾಗ ಅಂತಃಕರಣ ವೃತ್ತಿ ಆ ರಜ್ಜುವಿನ ಮೇಲೆ ಆವರಣ ಭಂಗ ಮಾಡಲಿಲ್ಲ ಮತ್ತ ಆ ಕಾಲದಾಗ ಏನಾಯ್ತು ಅಂತ ಕೇಳಿದ್ರೆ ತಾಬಡ್ತೋಬ ಆ ರಜ್ಜು ಉಪಹಿತ ಚೇತನ ಆಶ್ರಿತ ಇರುವ ಅವಿದ್ಯ ತಾಬಡ್ತೋಬ ಕ್ಷೋಭ ಹೊಂದಿ ಕಾರ್ಯ ಅಭಿಮುಖಕ್ಕೂ ಕ್ಷೋಭ ಕೈ ಆ ರಜ್ಜು ಉಪಹಿತ ಚೇತನ ಆಶ್ರಿತ ಇರುವ ಅವಿದ್ಯಾದ ತಮೋಗುಣ ಸರ್ಪ ಆಯ್ತು ಮತ್ತು ಅದೇ ಅವಿದ್ಯಾದಲ್ಲಿರುವ ಸತ್ವಗುಣ ಇದು ಸರ್ಪ ಜ್ಞಾನಾಕಾರ ತಮೋಗುಣ ಸರ್ಪಾಕಾರ ಆಯ್ತು ಅದರಲ್ಲಿರುವ ಸತ್ವಗುಣ
ಜ್ಞಾನಾಕಾರ. ಈ ರೀತಿಯಿಂದ ಇದು ಬೆಳ್ಳಿ, ಇದಂ ರಜತಂ ಅಯಂ ಸರ್ಪ. ಇದಂ ವಾಸ್ತವಿಕವಾಗಿ ಇದು ಪ್ರಮ, ಇದಂ ಏನೈತಿ ಇದು ಯಥಾರ್ಥ. ಇದಂ ಏನೈತಿ ನೋಡ್ರಿ, ಇದು ಯಥಾರ್ಥ ಇದಂ. ಯಾಕಂದ್ರ ನಮ್ಮ ಅಂತರ್ವೃತ್ತಿ ಹೋಗಿ ಆ ಹಗ್ಗಕ್ಕೆ ಸಂಬಂಧ ಆದಾಗೆ ಇದಂ ಇದು ಒಂದನ್, ಹೌದಲ್ಲ. ನಂತರ ಆ ಏನ್ ಸರ್ಪದ, ಈ ಸರ್ಪ ಇದಮದ ಸಂಬಂಧ ತಗೊಳ್ಳಾರದೆ ಅದ್ ಭ್ರಾಂತಿ ತೋರುದೇ ಇಲ್ಲ. ಇದು ಬೆಳ್ಳಿ ಅಂತಾರೆ, ಬರೀ ಬೆಳ್ಳಿ ಅಂತಾರೇನು ಇಲ್ವೇ ಇಲ್ಲ. ಇದು ಬೆಳ್ಳಿ. ಬ್ರಹ್ಮ ಕಾಲದಾಗ ನಮಗ ಇದಮ ಇದು ಭ್ರಮದೇ ಅಂತ ನಮಗ ಅನಿಸ್ತೈತಿ ಬ್ರಹ್ಮ ಕಾಲದಾಗ. ಪರಂತು ವಾಸ್ತವಿಕ ನೋಡಿದ್ರ ಇದಮ ಇದು ಭ್ರಮದ ಅಲ್ಲ, ಭ್ರಾಂತಿ ನಿವರ್ತಿ ಆದ ಕಾಲದಾಗ ಇದಮ್ ಏನೈತಿ ಇದು ಪ್ರಮಾದ, ಇದು ಆ ರಜತದ ಭ್ರಮದ ಅಲ್ಲ. ಅದಕ್ಕೆ ನಾವು ಈ ಇದಮದ ಲಕ್ಷಣ ಮಾಡುವ ಕಾಲದಾಗ ವರ್ತಮಾನ ಸಂಬಂಧಿ ಹೋವೆ, ಸಮೂಪೋವೆ ಅವ್ರು ಸಮೂಪೋವೆ ಯಾರು ಇಟ್ಟಾರ ಅವ್ರು, ಅದ್ ನಿಮ್ಗೆ ಗೊತ್ತೈತಿ. ಸಮೀಪ ಮತ್ತು ಸಮ್ಮುಖ ಯಾಕಿಟ್ಟಾರ ಹಿಂದಿದ್ರು ಆಗ್ತಿತ್ಲ. ಸಮ್ಮುಖ ಅಂದ್ರೆ ಬಹಳ ಮುಂದೆ ಹೋಗಿ ಅಲ್ಲಿ ಹಾಗೆ ಬಿದ್ದದ, ನಿಮ್ಗೆ ಭ್ರಾಂತಿ ಆಗ್ತದೇನು ಅಲ್ಲಿ. ಅದಕ್ಕೆ ಸಮೀಪ ಇಟ್ಟಿದ್ದೇವೆ. ಸಮೀಪ ಅಂದ್ರೆ ಹಿಂದ್ ಬಿದ್ದದ ಹಾಗೆ, ಈ ಕಡೆ ಹಿಂದ್ ಬಿದ್ದಿದ್ದ ಹಗ್ಗದಲ್ಲಿ ಹಾವೇನ್ ಭ್ರಾಂತಿ ಆಗ್ತದೇನು ಇಲ್ಲ. ಅದಕ್ಕೆ ಮುಂದೆ ಇಟ್ಟೆ ಮುಂದೆ ನೀವು ಹೋಗೋ ಕಾಲದಾಗ ಸಮೀಪ ಮುಂದೆ ಬಿದ್ದಿದ್ದು. ವರ್ತಮಾನ ಸಂಬಂಧ ಏನಿಟ್ಟಾರಲ್ಲ, ವರ್ತಮಾನ ಸಂಬಂಧ ಅದು ವಿಶೇಷ ಯಾತ್ರದ ತಿಳ್ಕೊಳ್ಳದೆ ಅಂದ್ರೆ ಈ ಇದಮ ಇದು ವರ್ತಮಾನ ಸಂಬಂಧ, ವರ್ತಮಾನ ಕಾಲದಾಗ ಇನ್ನೂ ಬೆಳಿ ಹುಟ್ಟೇ ಇಲ್ಲ. ಈಗ ಇದಮ್ ಅಂದ್ಕೊಳ್ಳೆ, ಈಗ ಹಗ್ಗದ ಸಾಮಾನ್ಯ ಜ್ಞಾನ ಇದಮ್ ಆಗ್ಯದ, ಈಗ ಆಗ್ಯದ ವರ್ತಮಾನ ಕಾಲದಾಗ. ಇಲ್ಲವೇ ಬಿನ ಬೆಳಿ ಭವಿಷ್ಯದ ಕಾಲದ ಹುಟ್ಟದ. ಭವಿಷ್ಯ ಕಾಲದಾಗ ಹುಟ್ಟಲ್ಪಟ್ಟಂತ ಬೆಳ್ಳಿ ಈ ವರ್ತಮಾನ ಕಾಲದ ಹೆಂಗ್ ಸಂಬಂಧ ಹೇಳ್ತೀರಿ? ಇನ್ನ ಹುಟ್ಟೇ ಇಲ್ಲ. ಅದರ ಸಲುವಾಗಿ ಇದಮ ಇದು ಭ್ರಮ, ರಜತ್ ಇದು ಭ್ರಮ. ಪರಂತು ಸಾಮಾನ್ಯ ಜ್ಞಾನ ಇದಮದ ಸಂಬಂಧ ಸಾಮಾನ್ಯ ಜ್ಞಾನ ಬ್ರಹ್ಮ ಕಾಲದಾಗ ಅದನ್ನು ಅದ, ಬ್ರಹ್ಮ ಕಾಲದಾಗ ಅದ. ಆ ಇದಮದ ಸಂಬಂಧ ತಗೊಳ್ಳಾರದೆ ಹೊರತು ಆ ರಜತ್ ತೋರುವುದೇ ಇಲ್ಲ. ಅದಕ್ಕೆ ಇದಮ್ ರಜತ. ಬ್ರಹ್ಮ ಕಾಲದಲ್ಲಿ ಇದಮ ಇದು ರಜತದೇ ಅದ ಅಂತ ನಮಗ ಅನಿಸ್ತದ. ಪಣ ಇದಮ್ ಇದು ರಜತದ ಅಲ್ಲ, ಭ್ರಾಂತಿ ನಿವರ್ತಿ ಆದ ಮ್ಯಾಲ ಇದು ಶುಕ್ತಿ ಅಂತಾರೆ, ತಿಳಿತಿಲ್ಲ. ಅದಕ್ಕೆ ಇದಮ ಇದು ರಜತದಲ್ಲ, ಇದಮ್ ಇದು ಯಥಾರ್ಥದ, ರಜತ್ ಇದು ಬ್ರಹ್ಮ. ಬ್ರಹ್ಮದ ರೀತಿ ತಿಳಿತಲ್ಲ, ಬ್ರಹ್ಮದ ರೀತಿ ಎಲ್ಲಿ ಹೋದವನು ಆ ಪ್ರತ್ಯಕ್ಷದ ರೀತಿ ಹೇಳ್ತೀನಿ ನೀವು. ಪ್ರತ್ಯಕ್ಷದ ರೀತಿ ಏನ್ರಿ? ಮೊದಲು ಪ್ರಥಮ ಜೀವಾತ್ಮಕ ಮನುಷ್ಯ ಸಂಯೋಗ ಸಂಬಂಧ ಹೋವೆ, ಅದ್ರಾಗಿಲ್ಲ ಓದ್ ವರ್ಷ ಬರೇ ನಿಮ್ಗ. ಅಂದ್ರೆ ಪ್ರಥಮ ಜೀವಾತ್ಮಕ ಮನುಷ್ಯ ಸಂಯೋಗ ಸಂಬಂಧ ಹೋವೆ, ಜೀವಾತ್ಮಂದು ಮನುಷ್ಯನದೊಡನೆ ಸಂಯೋಗ ಸಂಬಂಧ ಆಗುತ್ತದೆ. ತದನಂತರ ಆ ಆತ್ಮ ಸಂಯುಕ್ತ ಮನುಷ್ಯಂದು, ಈಗ ಮನಸ್ಸು ಹೆಂಗದ ಆತ್ಮದಲ್ಲಿ ಕೂಡ್ಕೊಂಡದ ಸಂಯುಕ್ತ. ಸಂಯೋಗ ಆದ ಕೂಡಲೇ ಮುಂದೆ ಸಂಯೋಗವಾಲೇಕು ಸಂಯುಕ್ತ ಕೈ, ಸಂಯೋಗ ಆದ ಕೂಡಲೇ ಮುಂದೆ ಹೋದೆವಪ್ಪ ಅಂದ್ರ ಸಂಯುಕ್ತ, ಮುಂದೆ ಅದಕ್ಕಿಂತ ಮುಂದೆ ಹೋದ್ರೆ ಸಂಯುಕ್ತ ಸಮವಾಯ ರೀತಿ ಮುಂದೆ ಹೇಳ್ತಾರೆ ನಿಮ್ಗೆ. ಅನಂತರ ತಿಸ್ ಆತ್ಮ ಸಂಯುಕ್ತ ಮನಕ, ಆ ಆತ್ಮದಿಂದ ಕೂಡ್ಕೊಂಡದ ಈಗ ಮನಸ್ಸ, ಅದಕ್ಕ ಆತ್ಮ संयुक्त मन का तीन घ्राणादिक इंद्रियों के साथ ही संयोग संबंध होवे. आ घ्राणादिक अंद्रेने ಈ ಯಾವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ವಿಷಯಗಳೊಡನೆ ಸಂಬಂಧ ಆ ಮನುಷ್ಯಂದು ಆಗುತ್ತದೆ. इसके अनंतर मन संयुक्त घ्राणादिक इंद्रियों का गंधादिक अर्थों के साथ ही यथा योग्य ಅವ ಗ್ರಾಣಾದಿಗಳೊಡನೆ ಮನುಷ್ಯಂದು ಯಥಾಯೋಗ್ಯ ಸಂಯೋಗ ಸಂಬಂಧ ಶಬ್ದತ್ವ ಜಾತಿ ಸಮೂಹ ಸಂಬಂಧ, ಹಿಂಗೆ ಸಂಯುಕ್ತ ಸಮಯ ಸಮೂಹ ಸಂಬಂಧ, ವಿಶೇಷಣತಾ ಸಂಬಂಧ, ಶುದ್ಧ ವಿಶೇಷಣತಾ ಸಂಬಂಧ, ಈ ರೀತಿಯಿಂದ ಮುಂದೇನು ಕ್ರಮವಾಗಿ ಆಗುತ್ತವೆ ಅಂತ ಹಿಂಗ ನೈಯಾಯಿಕರದ ಪ್ರತ್ಯಕ್ಷದ ರೀತಿ. ನೀವು ಮುಂದೆ ಪ್ರತ್ಯೇಕ ಒಂದೊಂದೊಂದೊಂದು ಬರುವಾಗ ನಿಮ್ಗೆ ಗುರ್ತಾಗ್ತದ, ಒಂದೊಂದೊಂದು ಹೇಳ್ತಾರ ಅವ್ರು ಮುಂದೆ. प्रत्यक्ष प्रमा के भेद श्रोत्रज प्रमा का निरूपण. निरूपण अंदर तत्वज्ञान अनुकूल शब्द प्रयोग निरूपण. श्रोत्र इंद्रिय जन्य यथार्थ ज्ञान को श्रोत्रज प्रमा कहिए है.
ಶ್ರೋತ್ರ ಎದಕ್ಕಂತಾರ? ಶ್ರೂಯತೆ ಅನೇನಿತಿ ಶ್ರೋತ್ರ. ಶ್ರೂಯತೆ ಅನೇನಿತಿ ಶ್ರೋತ್ರ. ಅವ್ರದ್ದೇನು ಶ್ರೋತ್ರಕ? ಕರ್ಣ ಶುಷ್ಕುಲ್ಯ ಅವಚಿನ್ನ ನಭಃ ಶ್ರೋತ್ರ. ಶ್ರೋತ್ರ ಇಂದ್ರಿಯ ಗ್ರಾಹ್ಯ ಗುಣ ಶಬ್ದ. ಶ್ರೂಯತೆ ಅನೇನಿತಿ ಶ್ರೋತ್ರ ಇದು ವೇದಾಂತ ಹೇಳುದು. ಕರ್ಣ ಶುಷ್ಕುಲ್ಯ ಅವಚಿನ್ನ ನಭಃ ಶ್ರೋತ್ರ ಇದು ನೈಯಾಯಿಕರ ಲಕ್ಷಣ. ಅದಿಲ್ಲ ನಿಶಬ್ದ ಶ್ರೋತ್ರ ಇಂದ್ರಿಯ ಗ್ರಾಹ್ಯ ಗುಣ ಶಬ್ದ. ಶ್ರೋತ್ರ ಇಂದ್ರಿಯದಿಂದ ಯಾವುದು ಶಬ್ದ ಗುಣ ಆತ ಗ್ರಾಹ್ಯ, ಅದಕ್ಕೆ ಶಬ್ದ ಅನ್ರಿ ಐತಿಲ್ಲ. ಆ ಶಬ್ದಗಳು ಒಂದು ವರ್ಣರೂಪ ಶಬ್ದ, ಒಂದು ಧ್ವನಿ ರೂಪ ಶಬ್ದ. ಆ ಶಬ್ದಗಳು ಎಷ್ಟು ಪ್ರಕಾರ? ಒಂದು ವರ್ಣರೂಪ ಶಬ್ದ, ಮುಂದೆ ಒಂದೊಂದೊಂದು ಹೇಳ್ತಾರ, ಅದು ವರ್ಣರೂಪ ಶಬ್ದ, ಒಂದು ಧ್ವನಿ ರೂಪ ಶಬ್ದ. ಎರಡು ಆಕಾಶ ವೃತ್ತಿನೇ ಇರುತ್ತವೆ. ಶ್ರೋತ್ರೇಂದ್ರಿಯ ತನ್ನ ಕಾರಣವಾಗಲ್ಪಟ್ಟಂದ್ರೆ ಶ್ರೋತೇಂದ್ರಿಯ ಆಕಾಶದ ಪ್ರತ್ಯಕ್ಷ ಮಾಡ್ಕೊಳಲ್ಲ. ಶ್ರೋತ್ರ ಇಂದ್ರಿಯ ಆಕಾಶದ ಪ್ರತ್ಯಕ್ಷ ಮಾಡ್ಕೊಳಲ್ಲ, ಕಿಂತು ಆಕಾಶದ ಗುಣ ಶಬ್ದನ ಪ್ರತ್ಯಕ್ಷ ಮಾಡ್ಕೋತದ. ಶ್ರೋತ್ರ ಇಂದ್ರಿಯ ಆಕಾಶದ ಪ್ರತ್ಯಕ್ಷ ಮಾಡ್ಕೊಳಲ್ಲ, ಕಿಂತು ಆಕಾಶದ ಗುಣ ಶಬ್ದನ್ನೇ ಪ್ರತ್ಯಕ್ಷ ಮಾಡ್ಕೋತಾವ. ठीक है, ಈಗ ಕ್ರಮವಾಗಿ ಹೇಳ್ತಾರೆ ನೋಡಿ. ಶ್ರೋತ್ರ ಇಂದ್ರಿಯತೆ ಶಬ್ದ ಕಾ ಜ್ಞಾನ ಹೋಗಿ. ಶ್ರೋತ್ರ ಇಂದ್ರಿಯದ ಮೊದಲು ಪ್ರತ್ಯೇಕ ಜ್ಞಾನ ಆಗ್ತದಂದ್ರೆ ಶಬ್ದದ ಜ್ಞಾನ ಆಗುತ್ತದೆ. ಮೊಟ್ಟ ಮೊದಲು ಶ್ರೋತ್ರ ಕ್ರಮವಾಗಿ ಹೇಳಕತ್ತಾರ, ಅವು ಇನ್ನೊಂಬಿರಬೇಕು. ಶ್ರೋತ್ರ ಇಂದ್ರಿಯದಿಂದ ಮೊದಲು ಮತ್ತು ಏನಾಗ್ತದ ನಿಮಗ ಶಬ್ದ ಹೌದಿಲ್ಲ. ಅದು ಯಾವುದೇ ಶಬ್ದ ಇರಲಿ, ಹೊರಗಿಂದ ಈಗ ಶಬ್ದ ಕೇಳಕತ್ತಂದ್ರ ಈ ಇಂದ್ರಿಯದಿಂದ ಶಬ್ದದ ಜ್ಞಾನ ಆಗುತ್ತದೆ. ಇಷ್ಟೇ. ಆ ಶಬ್ದ ಅಲ್ಲಿ ಆ ಶಬ್ದ ನಿಮಗ ಜರ್ ಕದಾಚಿತ್ ಅನುಕೂಲಿತ್ತು ಅಂದ್ರ ಇವ ಒಳಗಿದ್ದಂತ ಚಿದಾಭಾಸ ಸುಖ ಹೊಂತಾನೆ. ಅದೇ ಶಬ್ದ ಪ್ರತಿಕೂಲ ಇತ್ತು ಅಂದ್ರ ಅವ ದುಃಖಿ ಆಗ್ತಾನೆ ಅಷ್ಟೇ. ಇಟ್ಟುಂಟದ ಈಗ ಪ್ರತಿಕೂಲ ಆಯ್ತು ಅಂದ್ರೆ ಒಟ್ಟು ಶಬ್ದ ಹೊರಗಿಂದು ಈ ಶಬ್ದ ಶ್ರೋತ್ರದಿಂದ ಶಬ್ದದ ಪ್ರತ್ಯಕ್ಷ ಆಗುತ್ತದೆ. ಆ ಶಬ್ದ ಅನುಕೂಲ ಪ್ರತಿಕೂಲ ಆಯ್ತು ಅಂದ್ರೆ ಒಳಗೆ ಇವ ಚಿದಾಭಾಸ ಸುಖಿ ದುಃಖಿ ಹೊಂದುತ್ತಾನೆ. ತನಗೆ ಅನುಕೂಲ ಇತ್ತು ಅಂದ್ರೆ ಸುಖ ಅಂತಾನ. ಅದೇ ಶಬ್ದ ಪ್ರತಿಕೂಲ ಆಯ್ತಪ್ಪ ಅಂದ್ರೆ ದುಃಖ ಆಗುತ್ತದೆ. ಅವ್ರ ಶಬ್ದ ಮೇ ಜೋ ಶಬ್ದತ್ವ ಜಾತಿ, ಶಬ್ದದಲ್ಲಿರುವ ಪ್ರತ್ಯೇಕ ಶಬ್ದತ್ವ ಜಾತಿ. ತಾಕಾ ಭಿ ಜ್ಞಾನ ಹೋವೆ, ಶಬ್ದದ ಜ್ಞಾನ ಆಗುತ್ತದೆ. ಶಬ್ದದಲ್ಲಿರುವ ಶಬ್ದತ್ವ ವ್ಯಾಪಕ ಜಾತಿ, ಎಲ್ಲದರದಲ್ಲಿ ಶಬ್ದತ್ವ ಜಾತಿ ವ್ಯಾಪಕದ ಬಿ ಜ್ಞಾನ ಹೋವೆ. ತೈಸೆ ಶಬ್ದತ್ವಕ್ಕೆ ನಿಮ್ಮಲ್ಲಿ ಏನೈತ್ರಿ? ಅದ ಮುಂದೆ ಓದ್ರಿ. ನಿಮ್ಮಲ್ಲಿ ಏನ ಅದಲ್ಲ, ನಿಮ್ಮಿದ್ರ ವ್ಯಾಪಕತ್ವದಲ್ಲ, ಅಲ್ಲಿ ಏನ್ ಮಾಡ್ಬೇಕು ನೀವು? ವ್ಯಾಪ್ಯ ಪದಾಗ ಪಕ್ ಯ ಮಾಡ್ಬೇಕು ನೋಡಿ. ಪ್ಯ ಜೋ ಕತ್ವಾದಿಕ ವ್ಯಾಪ್ಯದಿಲ್ಲ, ಅದೇ ವ್ಯಾಪಕ ಹೇಳ್ಯಾರೀಗ. ಶಬ್ದತ್ವ ಜಾತಿ ಏನೈತಲ್ರಿ ಇದು ವ್ಯಾಪಕ. ವ್ಯಾಪ್ಯ ವ್ಯಾಪಕ ಅಂದ್ರೆ ಸಂಪೂರ್ಣದು. ವ್ಯಾಪ್ಯ ಅಂದ್ರೆ ಅದರ ಅಂತರ್ಗತ ಇರುವುದು. ವ್ಯಾಪಕ ಭಾವ ಸಂಬಂಧ. ಶಬ್ದತ್ವಕ್ಕೆ ವ್ಯಾಪ್ಯ ಜೋ ಕತ್ವಾದಿಕನಕ. ಈಗ ಕ ನೋಡ್ರಿ, ಶಬ್ದತ್ವ ಜಾತಿ ವ್ಯಾಪಕ ಇದನ್ನಿಲ್ಲ. ಈಗ ಬರೀ ಕದಲ್ಲಿ ಕತ್ವ, ಖದಲ್ಲಿ ಖತ್ವ, ಇವು ವ್ಯಾಪಿ ಜಾತಿ. ಶಬ್ದತ್ವ ಜಾತಿ ಎಲ್ಲದರಲ್ಲಿ ವ್ಯಾಪಕನೇ ಅದ. ಶಬ್ದತ್ವ ಜಾತಿ ಎಲ್ಲದರಲ್ಲಿ ವ್ಯಾಪಕನೇ ಅದ. ಆದ್ರ ಕದಲ್ಲಿ ಕತ್ವ, ಖದಲ್ಲಿ ಖತ್ವ, ಇದು ವ್ಯಾಪಿ ಜಾತಿ. ಅದಕ್ಕೆ ವ್ಯಾಪ್ಯ ಕತ್ವಾದಿಕನಕ ಅವರು. ತಾರತ್ವಾದಿಕನಕ, ಆದಿಕನಕ ಅಂದ್ರೆ ಮಂದತ್ವ. ಬರ್ಕೋರಿಲ್ಕ ಆದಿಕ ಅಂದ್ರೆ ಧರ್ಮ. ಅವರ ತಾರತ್ವಾದಿಕನಕ ಅಂದ್ರ ಮಂದತ್ವ. ಶ್ರೋತ್ರ ಸೆ ಜ್ಞಾನ ಹೋಗಿ. ಈ ಶ್ರೋತ್ರ ಇಂದ್ರಿಯದಿಂದ ತಾರತ್ವ ಮಂದತ್ವ. ತಾರತ್ವ ಮಂದತ್ವ ಗುರ್ತು ಮುಂದೆ ಹೇಳ್ತಾರ. ತಾರತ್ವ ಅಂದ್ರೆ ಮಂದತ್ವ ಗೊತ್ತಾಗ್ತಲ್ಲ. ಈಗ ದಿಮ್ಮಡಿಯದ ಬಾಸಾಳಿಗೆ ಅದು ಥಂಡಗಾಗಿತ್ತು ಅಂದ್ರೆ ಕಾಸ್ತಾರ ನೋಡಿ. ಅಲ್ಲಿಗೆ ಯಾವುದು ಕಾಸನ ಅವ ಡಮ್ ಮತ್ತ ಜರ ಇದು ಆಗಿತ್ತು. ಥಂಡಗಾಗಿತ್ತಪ್ಪ ಅಂದ್ರೆ ಡುಮ್ ಡುಮ್ ಡುಮ್
ಆವಾಜ್ ಕಮ್ಮಿ ಹೆಚ್ಚು. ತಾರತ್ವ ಮಂದತ್ವ, ತಾರತ್ವ ಹೆಚ್ಚಿಗೆ, ಮಂದತ್ವ ಅಂದ್ರೆ ಕಡಿಮೆ. ಜ್ಞಾನ ಹೋವೆ ಶ್ರೋತ್ರಸೆ ಜ್ಞಾನ ಹೋವೆ ತೈಸೆ ಅದರಂತೆ ಏನೇನ ಅದು ಈಗ ಹೇಳ್ತಾ ನೀವು ಬರ್ತೀವಿ. ಶಬ್ದದ ಜ್ಞಾನ ಆಯ್ತು, ಶ್ರೋತ್ರದಿಂದ ಶಬ್ದ ಜ್ಞಾನ ಆಯ್ತು, ಶಬ್ದದಲ್ಲಿರುವ ವ್ಯಾಪಕ ಶಬ್ದತ್ವ ಜಾತಿ ಜ್ಞಾನ ಆಯ್ತು, ಆ ಶಬ್ದತ್ವದ ವ್ಯಾಪ್ಯ ಕತ್ವಾದಿಗಳ ಜ್ಞಾನ ಆಯ್ತು. ಅದೇ ರೀತಿ ತಾರತ್ವ ಮಂದತ್ವಾದಿಗಳದು ಕೂಡ ಈ ಶ್ರೋತ್ರದಿಂದ ಜ್ಞಾನ ಆಯ್ತು. ತೈಸೆ ಶಬ್ದ ಅಭಾವ, ಶಬ್ದದ ಅಭಾವ, ಈಗ ಏನೂ ಇಲ್ಲ, ಶಬ್ದ ಸುಮ್ಮ ಒಳಗೆ ಕುಂತು ಬಿಟ್ರಿ, ಯಾವ ಶಬ್ದನೇ ಇಲ್ಲ. ಆ ಕಾಲದಾಗ ನಿಮ್ಗೆ ಏನಂತ ಯಾವ ಶಬ್ದನೂ ಕೇಳಿಸಿ ಬಂದಿಲ್ಲ, ಅವಾಗ ಶಬ್ದದ ಅಭಾವ. ಅವ್ರ ಶಬ್ದ ಮೇ ತಾರತ್ವಾದಿ ಕನಿಕೆ ಅಭಾವ ಕಾ ಶ್ರೋತ್ರ ಸೆ ಜ್ಞಾನ ಹುವೆ. ಆ ಶಬ್ದದಲ್ಲಿ ತಾರತ್ವನೂ ಇಲ್ಲ, ಮಂದತ್ವನೂ ಇಲ್ಲ. ತಾರತ್ವಾದಿ ಕನಿಕೆ ಅಭಾವ ಕಾ ಜ್ಞಾನ ಶ್ರೋತ್ರದಿಂದ ಆಗುತ್ತದೆ. ಜಾಕ ಅಂದ್ರೆ ಈಗ ಯಾವ ಪದಾರ್ಥದು ಅಂದ್ರೆ ಈಗ ಶಬ್ದದು ಜಾಕ ಸಾಧಿತರು ಜಾ ಪದಾರ್ಥ का स्रोत इंद्रिय से ज्ञान हुए ता विषय से स्रोत इंद्रिय का संबंध कया चाहिए. ಈಗ ನಾವು ಎಷ್ಟು ವಿಷಯಗಳ ಜ್ಞಾನ ಆಗ್ತದ ಅದನ್ನು ನಿಮಗೆ ನಿರೂಪಣೆ ಮಾಡ್ಕೊಂಡ್ ಬಂದೇವಿ ಈಗ, ಹೌದಲ್ಲ? ಶಬ್ದತ್ವದು ವ್ಯಾಪ್ಯಕತ್ವಾದಿಗಳದು, ಅದ್ರಾಗ ಮತ್ತೆ ತಾರತ್ವಾದಿಗಳದು, ಅದರದ ಅಭಾವಗಳದು, ಇಷ್ಟು ಜ್ಞಾನ ಆ ಸ್ರೋತದಿಂದ ಮಾಡ್ಕೋತದ. ಪರಂತು ಇವುಗಳೊಡನೆ ಯಾವ ಸಂಬಂಧ? ಈ ಶ್ರೋತ್ರಿ ಇಂದ್ರಿಯದು ಆ ಶಬ್ದದೊಡನೆ ಯಾವ ಸಂಬಂಧ? ಶಬ್ದತ್ವ ವ್ಯಾಪಕ ಜಾತಿದೊಡನೆ ಯಾವ ಸಂಬಂಧ? ವ್ಯಾಪಕತ್ವಾದಿಗಳೊಡನೆ ಯಾವ ಸಂಬಂಧ? ಆ ತಾರತ್ವಾದಿಗಳೊಡನೆ ಯಾವ ಸಂಬಂಧ ಹೇಳ್ರಿ ಅಂತ ಹೇಳ್ತಾರ. ತಿಳಿತು ನಿಮ್ಗ? ಶ್ರೋತ್ರ ಇಂದ್ರಿಯ का ಸಂಬಂಧ ಕಹಾ ಚಾಹಿಯೆ, ಯಾತೆ ಸಂಬಂಧ ಕೈಯೇ. ಆದ್ರೆ ಈಗ ನಿಮ್ಗ ನಾವು ಸಂಬಂಧ ಹೇಳುತ್ತೇವೆ. न्याय मत में 4 इंद्रिय तो वायु अग्नि जल पृथ्वी ते क्रम से उपजे है. ನೈಯಾಯಿಕ ಮತದಲ್ಲಿ 4 ಇಂದ್ರಿಯಗಳ ಏನದವಲ್ಲ ಅವು ವಾಯು ಅಗ್ನಿ ಜಲ ಪೃಥ್ವಿ ಕ್ರಮದಿಂದ ಹುಟ್ಟಿರುತ್ತವೆ. ಒಟ್ಟು 5 ಭೂತಗಳದಿಂದ 5 ಇಂದ್ರಿಯ. ಒಂದೊಂದು ಭೂತಗಳ ಮೇಘ ನೀನ್ ನಿದ್ದೆ ಹೊಡಿಬೇಡ, ನಾನು ನಿನ್ಗೆ ಕೇಳ್ತೆ. ಯಾಕ ಈಗ ನವೀನ್ ಈಗ ಏನ್ ಕೇಳಕತ್ತಾರ ನೋಡ್ರಿ, ಚಂದ್ರೋದಯ ಅದು ಅವರು ಸಾರ್ಕ ಅಭ್ಯಾಸ ಮಾಡ್ತಾರ. ಎಕ್ದಮ್ ಈ ಚಂದ್ರೋದಯ ಕೇಳೋದೇ, ಚಂದ್ರೋದಯ ಬಹಳ ಅಭ್ಯಾಸ ಮಾಡೋದು ಸಾರ್ಕ. ಚಂದ್ರೋದಯ 4 ವರ್ಷ ಆಗ್ಲಿ ಚಂದ್ರೋದಯ ಹೇಳಬಾರಲ್ಲ. ಸಾಗರ ಕೇಳಿರಿ ನೀವು ಎಲ್ಲ, ಪರಂತು ಮತ್ತೆ ಏನಾದ್ರೆ ಒಂದು ಟಿಪ್ಪಣಿ ಇದು ಏನ್ ಕೇಳಿ ಹೇಳಬಾರಲ್ಲ. ಅಭ್ಯಾಸ ಮಾಡ್ಬೋದು ನೋಡ್ರಿ, ಎಷ್ಟು ಸಾರ್ಕ ಅದು ಓದೋದೇ ಸಾರ್ಕ. ಈಗಿನ ಕೇಳಕತ್ತಾರ ಚಂದ್ರೋದಯ, ಅದಕ್ಕೆ ಏನ್ ಕೇಳಕತ್ತಿದೆ? 5 ಭೂತಗಳು ಅದಾವಲ್ಲ ಮೇಘ, 5 ಆಕಾಶ ವಾಯು ತೇಜ ಪೃಥ್ವಿ, ಹೌದಿಲ್ಲ? ಆ 5 ಭೂತಗಳದ ಸತ್ವ ಗುಣದಿಂದ ಯಾನ್ ಹುಡ್ತು? ಹೇಳ್ತಾ ಪಂಚೀಕರಣ, ಇದು ಪಂಚೀಕರಣ. ಚಂದ್ರೋದಯದಾಗ ಶುರುವಾತಿಗೆ 3ನೇ ಕಾಲದಾಗ ಇದೆಲ್ಲ ಒಂದೊಂದು ಭೂತಗಳದ ವ್ಯಷ್ಟಿ ಈ ಇಂದ್ರಿಯಗಳದ್ದು ಹೇಳ್ತಾರೆ. ಮೊಟ್ಟ ಮೊದಲವರು ಒಂದೊಂದು ಭೂತಗಳದ ಸತ್ವ ಗುಣದಿಂದ ಜ್ಞಾನೇಂದ್ರಿಯ ಹುಟ್ಟುದು. ಒಂದೊಂದು ಭೂತಗಳದ ಆಕಾಶದಿಂದ ಸತ್ವ ಗುಣದಿಂದ ಶ್ರೋತ್ರೇಂದ್ರಿಯ, ಹಿಂಗೆಲ್ಲ ವಾಯುಗಳಿಂದ ಇವೆಲ್ಲ ಹೀಗೆ ಕಲಿಬೇಕು. ಮೇಘ ಮುಂದ ಒಂದು ನಿಮ್ಗೆ ಈಗ ಗೊತ್ತಾಗಲ್ಲ, ಒಂದು 8 ವರ್ಷ ಹೋಯ್ತಲ್ಲ ಇಂತ ನಿಮ್ಗೆ ಸಾದಾ ಭೂತಗಳದ ಇದು ಇಂದ್ರಿಯ ಗೊತ್ತಿಲ್ಲ, ಮತ್ತೆ ಸಾಗರ ಹೇಳಕ್ ಹೊಂಟಾಳಿ ಆತರ ಅವ್ರು. ನಿಮ್ಗೆ ಇನ್ನ ಸಾದಾ ಭೂತಗಳದ ಏನ್ ಉತ್ಪತ್ತಿ ಐತಿ ಇದೆ ಹೇಳಕ್ ಬರಲ್ಲ, ಇನ್ನು ಸಾಗರ ಹೆಂಗ್ ಹೇಳ್ತೀರಿ ನೀವು ಆತರ. ಅದಕ್ಕೆ ಮೊದಲನೇ ಹಿಡಿದೆ ಪೈಲಿ ಹಿಡಿದು ನಾವು ಅಪೂರ್ಣ ಹೇಳ್ತೀವಿ ಹಮೇಶ. ಸಾಲಿ ಒಳಗ ಶುರುವಾತಿಗೆ ಸಾಲಿ ಒಳಗ ಕಲಿಯುವಾಗ 2 4 ಸಾಲಿ ಭೂಮಸ್ತಿತ್ತು. ಮಾಸ್ತರ್ ಇರ್ತಿದ್ದಾರೆ ಸಾವಕಾಸನ್ರಿ, ಆ ಸಾವಕಾಸನ ಅದಕ್ಕೆ ಜಗ್ಗೆ ನಾವು 2 4 ಎಲ್ಲ 2 4 ಅಲ್ಲಿ ಮುಂದೆ 7ನೇತಿಗೆ ಬರೋಣ 2 4 7ನೇತಿಗೆ ಬರೋಣ 2 2
ಎರಡನೇ ಬರೋಣ ಅದ ಅವ್ನಿಗೆ ಅಪಮಾನ ಆಗ್ತದ್ರಿ. ಈ ಸಾಕಿ ಏಳನೇತಿ ಬಂದಿದಿ, ನಿನ್ಗೆ ಎರಡೇ ಗೊತ್ತಿಲ್ಲ, ನಿನ್ಗೆ ಏಳನೇತಿ ಹೆಂಗ್ ಬಂದಿದೋ, ಏಳನೇತಿ ಹೆಂಗ್ ಬಂದಿದ್ ನೀ ಎರಡೇ ಗೊತ್ತಿಲ್ಲ. ಆ ಹೇಳಿಗೆ ಹೆಚ್ಚು ಜಗ್ಗಿ ಮಾತಾಡಿದಿ, ಪರಂತು ಹೋಗಿರೋದು ಏಳನೇತಿ ಬಂದಾನ, ಎರಡನೇ ನೆನಪಿಲ್ಲ. ಅದಕ್ಕೆ ಈಗ ಶುರುವಾತಿಗೆ ಹೆಚ್ಚಿಗೆ ಅವಕ್ಕೆ ಅದೇ ಸಾರ್ಕ ಕಂಟೆ ಮಾಡಿಬಿಡು ಸಾರ್ಕ, ಅದ್ರ ಮುಂದೆ ಅಂತ ನೆನಪಿಗೆ ಬರ್ತಾವ. ಆಯ್ತಾ? ಈಗ ನೋಡ್ರಿ ಏನ್ ಹೇಳುದು, न्याय मत में 4 इंद्रिय तो वायु अग्नि जल पृथ्वी थे। वायु त्वचा नेत्र रसन घ्राण क्रम से उपजे है, क्रम से उपजे है। और ಶ್ರೋತ್ರ ಮನ ನಿತ್ಯ ಹೇ. ಅವರ ಮತದಲ್ಲಿ ಶ್ರೋತ್ರ ಮತ್ತು ಮನಸ, ಶ್ರೋತ್ರ ಇಂದ್ರಿಯ ಮತ್ತು ಮನಸ ಇದು ನಿತ್ಯ ಹೇ. कर्ण गोलक में स्थित आकाश को ಶ್ರೋತ್ರ ಕೈಯೇ ಹೇ. ಕರ್ಣ ಗೋಲಕದಲ್ಲಿ ಇದ್ದಂತ ಒಳಗ ಪಳ್ಳ ಏನಿದೆ, ಪಳ್ಳ ಒಳಗ ಇಷ್ಟಕ್ಕೇನೆ ಶ್ರೋತ್ರ ಅನ್ರಿ. ಕರ್ಣ ಶುಷ್ಕುಲ್ಲ ಉಚಿನ ನವಃ ಶ್ರೋತ್ರ. ಈ ಸ್ವಲ್ಪ ನಿಮ್ಗೆ ಹೇಳ್ತೀನಿ, ಶ್ರೋತ್ರ ಮನ ನಿತ್ಯ ಅಂತ ಅವರು ನ್ಯಾಯಿಕರು ಹೇಳ್ಕೊಂಬಂದಾರೆ. ಯಾಕೆ ನಿತ್ಯ ಅಂತಾರ ಅಂತ ಕೇಳಿದ್ರೆ, ನ್ಯಾಯ ಈ ಕಡೆ ನೋಡ್ರಿ, ಆ ಕಡೆ ಅದ್ರಾಗ ಏನಿಲ್ಲ, ಅದ್ರಾಗಿಲ್ಲ, ಓದ್ಬೇಡ್ರಿ ಈ ಕಡೆ ನೋಡ್ರಿ. ನ್ಯಾಯಿಕರು ಒಟ್ಟ 9 ದ್ರವ್ಯ ಒಪ್ಪ್ಯಾರ, 9 ದ್ರವ್ಯ ಒಪ್ಪ್ಯಾರ. ಅದರ ಪೈಕಿ 5 ಏನು ಅದಾವ, ಆಕಾಶ್, ಕಾಲ್, ದಿಶಾ, ಆತ್ಮ ಮತ್ತು ಮನ, ಇವು ಏನ 5 ಅದಾವಲ್ಲ, ಅವು ವ್ಯಾಪಕ ರೂಪ ನಿತ್ಯ ಅಂತ ಒಪ್ಪ್ಯಾರ. ಕೆಲವು ಪರಮಾಣು ರೂಪ ನಿತ್ಯ, ಕೆಲವು ವ್ಯಾಪಕ ರೂಪ ನಿತ್ಯ ಅಂತ ಒಪ್ಪ್ಯಾರ. ಮನ ಅನುರೂಪ ನಿತ್ಯ. ಆಕಾಶ ಮೊದಲಾದವುಗಳು, ಆಕಾಶ, ಕಾಲ್, ದಿಶಾ, ಆತ್ಮ ಇವು ಏನಿದ್ದಾವಲ್ಲ, ಇವು ವ್ಯಾಪಕ ರೂಪ ನಿತ್ಯ ಮತ್ತು ಮನಸ ಅನುರೂಪ ನಿತ್ಯ. ಎರಡು ಸ್ವರೂಪತ ನಿತ್ಯ ಇದ್ದಾವ, ಪರಂತು ವ್ಯಾಪಕ ರೂಪ ನಿತ್ಯ ಆಕಾಶ, ಕಾಲ್, ದಿಶಾ, ಆತ್ಮ. ಮನಸ್ಸು ಮಾತ್ರ ಅನುರೂಪ ನಿತ್ಯ, ಮನಸ್ಸು ಮಾತ್ರ ಅದು ವ್ಯಾಪಕ ರೂಪ ನಿತ್ಯ ಅಲ್ಲ, ಕಿಂತು ಅನುರೂಪ ನಿತ್ಯ. ಇನ್ನ ಪೃಥ್ವಿ, ಜಲ, ತೇಜ್, ವಾಯು ಇವು ಪರಮಾಣು ರೂಪ ನಿತ್ಯ. ಪೃಥ್ವಿ ಇವು ತರ್ಕ ಸಂಗ್ರಹದಾಗ ಓದಿರಂದ್ರೆ ಅವ್ರಿಗೆ ಸರ್ ತಿಳಿದೇ ತಿಳಿತದ, ತರ್ಕ ಸಂಗ್ರಹ ಬರ್ತದೆ. ಅಂದ್ರೆ ಪೃಥ್ವಿ, ಜಲ, ತೇಜ್, ವಾಯು ಪರಮಾಣು ರೂಪ ನಿತ್ಯ. ಪರಂತು ಮನುಷ್ಯಗೆ ನೀವು ಪೂರ್ವಮೀಮಾಂಸಕರು ಮನುಷ್ಯಗೆ ವ್ಯಾಪಕ ರೂಪ ನಿತ್ಯ ಅಂತ ಅವ್ರು ಹೇಳ್ಕೊಂಡು ಬಂದಾರ. ಆದ್ರೂ ನೈಯಾಯಿಕರು ಮನುಷ್ಯಗೆ ವ್ಯಾಪಕ ರೂಪ ನಿತ್ಯ ಅಂತ ಹೇಳಿಲ್ಲ, ಅನುರೂಪ ನಿತ್ಯ ಅಂತ ಹೇಳ್ಯಾರ. ಮನಸ್ಸು ಅಂದ್ರೆ ಯಾವ್ದಕ್ಕಂದ್ರ ಮ್ಯಾಗ ಸಂಕಲ್ಪ ವಿಕಲ್ಪಾತ್ಮಕ ಮನ. ಪರಂತು ನೈಯಾಯಿಕರು ಮನುಷ್ಯಗೆ ಸಂಕಲ್ಪ ವಿಕಲ್ಪ ಮನಸ್ಸಿನ ಲಕ್ಷಣ ಇಲ್ಲ. ಮತ್ತೇನದ, ಸ್ಪರ್ಶ ರಹಿತತ್ವೇ ಸತಿ ಕ್ರಿಯಾವಾನ ಮನಃ. ಸ್ಪರ್ಶ ರಹಿತತ್ವೇ ಸತಿ ಕ್ರಿಯಾವಾನ ಮನಃ, ಇದು ನೈಯಾಯಿಕರ ಲಕ್ಷಣ ಏನ್ರಿ. ಒಂದಷ್ಟು ನೋಡಿದ್ರೆ ಅವ್ರ ಮನುಷ್ಯನ ಲಕ್ಷಣ ಸರಿಯಾಗಿ ಅನಿಸ್ತದ ಏನ. ಈಗ ಇಲ್ಲಿ ನಿಂತಿದ್ದು, ಅಲ್ಲಿ ಯಾರೋ ನಿಂತಾರ, ಅಲ್ಲಿ ಮನ್ಸು ಆ ಕಡೆ ನೋಡ್ಲಿಕ್ಕೆ ಸಾರ್ಕ ಅಲ್ಲ, ಅವ್ರು ಇದಾರೆ ಮುಟ್ಟಿತ್ತಂದ್ರ ಅವ್ರು ಬಂದು ಇಲ್ಲಿ ನಿಮ್ಗೆ ಹೊಡಿತಾರೆ. ಯಾಕೋ ಸಾರ್ಕ ನೋಡ್ಲಿಕ್ಕತ್ತಿದಿ, ಸ್ಪರ್ಶ ಆಗಿಲ್ಲ, ಕ್ರಿಯಾರೇ ಆಗ್ಯದ, ಇಲ್ಲಿ ಅಲ್ಲಿ ಹೋಗ್ಯದ. ಯಾರು ಯಾನ್ ನೋಡ್ಲಿಕ್ಕತ್ತಿದ್, ಯಾನಿಲ್ಲ, ನೋಡ್ಲಿಕ್ಕತ್ತಿದಲ್ಲ ಸಾರ್ಕ ಆ ಕಡೆ ನೋಡ್ಲಿಕ್ಕತ್ತಿದ್ದ ಯಾವಾಗ ಹಿಡಿದು. ಆ ಕಡೆ ನೋಡ್ಲಿಕ್ಕತ್ತಿದ್ದಲ್ಲ, ನಾನು ಯಾವಾಗ ನಿಂತಿದ್ದಿಲ್ಲ ನಿನ್ ಬದಿ, ನೀ ಆ ಕಡೆ ನೋಡ್ಲಿಕ್ಕತ್ತಿ ಯಾವ ಹಿಡಿದು, ನನಗೆ ನೋಡಲೇ ಆಗಿದೆ. ಇಲ್ಲ ಯಾನಿಲ್ಲ ಅಂತಾನ, ಅದಿಲ್ಲ. ಸ್ಪರ್ಶ ಆಗಿದ್ರೆ ಸ್ಪರ್ಶ ಆಗಿಲ್ಲ, ಕ್ರಿಯೆ ಆಗ್ಯದ, ಹೋಗ್ಯದ ಮನಸ್ಸು ಅಲ್ಲಿ ಅದ. ಈಗ ನಿನ್ ಮನಸ್ಸು ಇಲ್ಲಿ ಇಲ್ಲ ಅಂದ್ರೆ ಚಲೋ ಅದ ಅವ್ರದ್ದು ಮನಸ್ಸು. ಸ್ಪರ್ಶ ರಹಿತತ್ವೇ ಸತಿ ಕ್ರಿಯಾವಾನ ಮನಃ ಅಂತೂ ಮನುಷ್ಯಗೆ ಅವರು ಅನುರೂಪ ನಿತ್ಯ ಅಂತ ಹೇಳ್ಯಾರ, ವ್ಯಾಪಕ ರೂಪ ನಿತ್ಯ ಅಂತ ಹೇಳೇ ಇಲ್ಲ. ಒಂದ್ ವೇಳೆ ವ್ಯಾಪಕ ರೂಪ ನಿತ್ಯ ಅಂತ ಹೇಳಿದ್ರೆ ಏನಾಗ್ತದ ಅಂತ ಕೇಳಿದ್ರೆ, ಮನ ಇದು ಸ್ಪರ್ಶ ರಹಿತತ್ವೇ ಸತಿ ಕ್ರಿಯಾವಾನ ಮನ ಅಂತ ಅವ್ರ ವ್ಯಾಪಕ ಲಕ್ಷಣ ಮಾಡಲ್ಲ. ವ್ಯಾಪಕ ಅನ್ನೋದು ಮತ್ತೆ ಕ್ರಿಯೆ ಆಗದ ಅನ್ನೋದು ಸಂಭವಿಸಲ್ಲ. ವ್ಯಾಪಕ ಅನ್ನೋದು ಮತ್ತೆ ಕ್ರಿಯಾ ಅನ್ನೋದು ಇದು ಸಂಭವಿಸಿಲ್ಲ. ಅದಕ್ಕೆ ಅವರು ಮನುಷ್ಯಗೆ ವ್ಯಾಪಕ ರೂಪ ನಿತ್ಯ ಅಂದಿಲ್ಲಕ್ಕಿಂತ ಅನುರೂಪ ನಿತ್ಯ ಅಂತ ಹೇಳ್ಕೊಂಡು ಬಂದರು.
ಇನ್ನು ಆ ದ್ರವ್ಯ ಇದ್ರ ಸಲುವಾಗಿನೇ ಅವರು ಆ ದ್ರವ್ಯ ಏನದಲ್ಲ 9 ದ್ರವ್ಯಗಳು ಏನ್ ಮಾಡ್ಯಾರಲ್ಲ, ಆ ಆತ್ಮ, ಆಕಾಶ, ಕಾಲ, ದಿಶಾ, ಆತ್ಮ, ಮನ, ಇವುಗಳದು 9 ದ್ರವ್ಯಗಳದ್ದು 4 ಲಕ್ಷಣ ಮಾಡ್ಯಾರ. ಮುಂದೆ ಬರ್ತದ, ಇಲ್ಲಿ ಬರಲ್ಲ ಈಗ. ಇದು 7ನೇ ಪ್ರಕಾಶದಾಗ ಬರ್ತದ. ಕಿವಿಯಲ್ಲಿ ಹೋಗ್ಲಿ ಶಬ್ದಗಳು. ಅಂದ್ರೆ ದ್ರವ್ಯದು 4 ಲಕ್ಷಣ ಮಾಡ್ಯಾರ. ಆ 9 ದ್ರವ್ಯಗಳದು 4 ಇದ್ರಾಗ ಲಕ್ಷಣದಾಗ ಹ್ಯಾಂಗ್ ಕುಂಡಿರ್ತದ ಅದು ನಿಮ್ಗೆ ಗುರ್ತಾಗ್ತದ. ಗುಣಕ್ರಿಯಾ ಆಶ್ರಯತ್ವ ದ್ರವ್ಯ ಅಲ್ಲಿಲ್ರಿ ಇವ್ರ, ಅಲ್ಲಿಲ್ಲ. ಗುಣಕ್ರಿಯಾ ಆಶ್ರಯತ್ವ ದ್ರವ್ಯ ಫಕ್ತ ಪೃಥ್ವಿ, ಜಲ, ಅಗ್ನಿ, ವಾಯು ಇವು ಗುಣಕ್ರಿಯಾ ಆಶ್ರಯತ್ವ ದ್ರವ್ಯ. ಕ್ರಿಯಾ ಆಶ್ರಯತ್ವ ದ್ರವ್ಯ ಫಕ್ತ ಮನಸ್ಸ ಕ್ರಿಯಾ ಅಂತ ಹೇಳಿದ್ರು. ಸ್ಪರ್ಶ ರಹಿತ ತ್ರಿಸತಿ ಕ್ರಿಯಾವನ್ ಮನ ತಿಳಿದ. ಅದಕ್ಕೆ ಕ್ರಿಯಾ ಆಶ್ರಯತ್ವ ದ್ರವ್ಯ ಫಕ್ತ ಮನಸ್ಸು ಒಂದೇ ಕೂತು. ಇನ್ನು ಗುಣಕ್ರಿಯಾ ಆಶ್ರಯತ್ವ ಅಂದ್ರೆ 4 ಭೂತಗಳು ಕೂತು. ಬರೀ ಗುಣ ಆಶ್ರಯತ್ವ ದ್ರವ್ಯ ಆತ್ಮ, ಆಕಾಶ. ಆತ್ಮನಲ್ಲಿ ಕೂಡ ಗುಣ ಅಂತ ಹೇಳ್ತಾರು. ಆತ್ಮ ಗುಣ ಉಳ್ಳಮ, ಜ್ಞಾನ ಗುಣ ಉಳ್ಳಮ ಅಂತ ಹೇಳ್ತಾರ. ಅದಕ್ಕೆ ಅವನಲ್ಲಿ ಗುಣ ಅದ. ಮತ್ತೆ ಆಕಾಶದಲ್ಲಿ ಶಬ್ದ ಗುಣ ಅದ. ಶಬ್ದ ಗುಣಕಮ್ಮ ಆಕಾಶ. ಅದಕ್ಕೆ ಗುಣ ಆಶ್ರಯತ್ವ ದ್ರವ್ಯ ಅಂದಾಗ ಆತ್ಮ, ಆಕಾಶ. ದ್ರವ್ಯತ್ವ ಆಶ್ರಯತ್ವ ದ್ರವ್ಯ ಕಾಲ, ದಿಶಾ. 9 ದ್ರವ್ಯಗಳು ಅವ್ರೇನು ಒಪ್ಪ್ಯಾರ. ಅದು 9 ದ್ರವ್ಯಗಳಿಗೆ ಒಂದೇ ಲಕ್ಷಣದಲ್ಲಿ ಎಲ್ಲ ಕುಂಡ್ರುದಿಲ್ಲ. ಅದಕ್ಕೆ ಅವರು ದ್ರವ್ಯದು 4 ಲಕ್ಷಣ ಮಾಡಿದ್ದಾರ. ತಿಳಿತಾ? ಕಾಲ, ದಿಶಾ. ಪೃಥ್ವಿ, ಜಲ, ಅಗ್ನಿ, ವಾಯು, ಆತ್ಮ, ಆಕಾಶ. ಮನ, ಆಕಾಶ. ದ್ರವ್ಯತ್ವ ಆಶ್ರಯತ್ವ ದ್ರವ್ಯ ಕಾಲ, ದಿಶಾ. ತಿಳ್ತಿಲ್ಲ? कर्ण गोलक में स्थित आकाश को स्रोत्र कहे है. जैसे वायु आदि कंटे त्वक आदि इंद्रिय उपजे है. ಮೇಲೆಲ್ಪಟ್ಟಂತಹ ಆ 4 ಭೂತಗಳಿಂದ ತ್ವಕ್ ಆದಿ ಇಂದ್ರಿಯಗಳು ಹುಟ್ಟಿರುತ್ತವೆ. ಅಂದ್ರೆ 4 ಭೂತಗಳಿಂದ 4 ಜ್ಞಾನೇಂದ್ರಿಯಗಳು ಹುಟ್ಟಿ ಇರುತ್ತವೆ. ತೈಸೆ ಆಕಾಶತೆ ಶ್ರೋತ್ರ ಉಪಜೆ ಹೇ. ಆಕಾಶತೆ ಶ್ರೋತ್ರ ಉಪಜೆ. ಉಪಜೆ ಆಯ್ಕೆ ಇಲ್ಲ ಮೇಘ. ಆಕಾಶತೆ ಶ್ರೋತ್ರ ಉಪಜೆ ಆಯ್ಕೆ ನೈ ನೈ ಅಲ್ಲ, ಮೇಘ ಕೇಳ್ತ ಉಪಜೆ ಆಯ್ಕೆ ನೈ ನೈಯರನು ಹೈಯರನ್ ಎರಡ್ರದ್ದು ಯಾವ್ದು ಒಂದು ಅಂದ್ಬಿಡು. ಹೈಯ ನೈ ಈಗ ಆಗಲೇ ಹೇಳಿತಲ್ಲ, ಆಕಾಶದ ಸತ್ವ ಗುಣದಿಂದ ಸ್ರೋತದಿಂದ ಹುಟ್ಟೈತಿದ್ರೆ ಮತ್ತೆ ಆಕಾಶದ ಸ್ರೋತ ಉಬ್ಜೆ ಉಬ್ಜೆ ಅಂತ ತನಗೆ ನಿಶ್ಚಯ ಇಲ್ಲ. ಜ್ಞಾನ ಯಾತಕ್ಕೆ ನಿಶ್ಚಯ ಬೇಕು. ಸ್ರೋತ ಹುಟ್ಟೈತಿ. ನಾವು ನಾಯಿ ಅಂದೆವು. ನೈ ಯಾಕೆ ಅಲ್ಕತ್ತೀರಿ? ನೀವು ಕೇಳ್ಬೇಕು. ನೈ ಯಾಕೆ ಅಲ್ಕತ್ತೀರಿ? आकाश से स्रोत उपजे है. ये नैयायिक नहीं माने है. ಇಲ್ಲಿ ಮುಂದೆ ಓದೇವು ಅಂದ್ರೆ ಗೊತ್ತಾಗ್ತದ. ये नैयायिक नहीं माने है. उपजे ಅಂದ್ರೆ ಇಲ್ಲಿ ತನಕ ನಿಂತೆವು ಅಂದ್ರೆ उपजे बरोबर है, परंतु ये नैयायिक माने नहीं. नैयायिकರು ಹಿಂಗ नैयायिक माने नहीं, नैयायिक नहीं माने. किंतु कर्ण में जो आकाश ताई को स्रोत्र कहे. कर्णದಲ್ಲಿ ಯಾವ ಆಕಾಶ ಅಂದ್ರೆ ಫಳ, ತಾಯಿಗೂ ಶ್ರೋತ್ರ ಕೈಯೇ ಹೇ. ಕರ್ಣ ಶುಷ್ಕುಲ ಚಿನ್ನವ ಅವ್ರ ಲಕ್ಷಣ ಶ್ರೋತ್ರ. ಇಟ್ಟು ಪಳ್ಳಿ ಏನೇ ಶ್ರೋತ್ರ ಅಂದ್ರಿ. ಅಷ್ಟಕ್ಕೆ ಅಂದ್ರೆ ವೇದಾಂತಿಗಳು ಮುಂದೆ ಅವ್ರು ಹೇಳೋದಿದ್ದಾರೆ. ಯಾನ ಆಗ್ತದೆ ನಿಮ್ಗೆ ಇಷ್ಟಕ್ಕೆ ಅಂದ್ರೆ ಗುಣಕ ಗುಣಿಸೆ ಸಮವಾಯ ಸಂಬಂಧ ಕೈಯೇ. ಗುಣದ ಅಂದ್ರೆ ಶಬ್ದದು, ಗುಣಿ ಅಂದ್ರನೆ ಆಕಾಶ. ಅಂದ್ರೆ ಕಾರ್ಯದ್ರವ್ಯದು ತನ್ನ ಉಪಾದಾನ ಕಾರಣದೊಡನೆ ಸಮವಾಯ ಸಂಬಂಧ. ಉಪಾದಾನ ಕಾರಣದು ಕಾರ್ಯದ್ರವ್ಯದೊಡನೆ ಸಮವಾಯ ಸಂಬಂಧ ಅಲ್ಲ. गुण का गुण से समवाय संबंध, जाति का व्यक्ति से समवाय संबंध, क्रिया का क्रियावान से समवाय संबंध, कार्य का उपादान कारण से समवाय संबंध. ಆ ಕಾರಣದ ಈ ಕಡೆ ತಗೋಬೇಡ್ರಿ. ಯಾವಾಗರೆ ನೀವು ಒಂದು ವೇಳೆಗೆ ವ್ಯಕ್ತಿ ಜಾತಿ ಹಿಂಗೆ ಹೇಳಿದ್ರಿ ಅಂದ್ರಲ್ಲಿಗೆ ನಿಮ್ಗೆ ಅಂದ್ರೆ ಇವ್ರಿಗೆ ಗುರ್ತಿಲ್ಲ ಅಂತ ಹೇಳ್ತಾರ. ಅಂದ್ರೆ ಕ್ರಮವಾಗಿ ಗುಣಕ ಗುಣಸೆ 126 ಪೇಜ್ ಮೇಲೆ ಇದೆಲ್ಲ ಒಂದು ಅನುಪಲಬ್ಧಿ ಪ್ರಮಾಣದ ಬರ್ತಾವ. ಅನಿಶಯ ನಹಿ. ಎದರದ ಅವಿನಾಭಾವ ಸಂಬಂಧ ಎದರಾಗ ಹೊಗಿದ ಬೆಂಕಿಗೋ, ಬೆಂಕಿದ ಅವಿನಾಭಾವ ಸಂಬಂಧ ಹೊಗಿಗೋ
ಹಾ ಅವಿನಾಭಾವ ರೂಪ ಸಂಬಂಧ ಎದಕ್ಕಂತಾರ ಅವಿನಾಭಾವ ಸಂಬಂಧ ಅದು ಗೊತ್ತಾಗಲ್ಲ ನಿಮ್ಗ ಹೊಗೆದು ಅವಿನಾಭಾವ ಸಂಬಂಧ ಬೆಂಕಿಯಲ್ಲೋ ಏನೇ ಬೆಂಕಿ ಅವಿನಾಭಾವ ಸಂಬಂಧ ಹೊಗೆಯಲ್ಲೋ ಬೆಂಕಿಯಲ್ಲಿ ಬೆಂಕಿ ಅವಿನಾಭಾವ ಸಂಬಂಧ ಹೊಗೆಯಲ್ಲಿ ಪರಿಚ್ಛಿನ್ನ ವಸ್ತುದಲ್ಲಿ ವ್ಯಾಪಕ ವಸ್ತುದು ಅವಿನಾಭಾವ ರೂಪ ಸಂಬಂಧ ಇರುತ್ತದೆ ಪರಿಚ್ಛಿನ್ನದಲ್ಲಿ ವ್ಯಾಪಕದು ಅವಿನಾಭಾವ ಸಂಬಂಧ ಇರುತ್ತದೆ ಜಾ ವಿನಾ ಜೋ ಹೋವೆ ನಹಿ ತಾ ಕಾ ತಾ ಮೇ ಅವಿನಾಭಾವ ರೂಪ ಸಂಬಂಧ ಹೋವೆ ಹೇ ಹೊಗೆ ಇಲ್ಲದಿದ್ರು ಬೆಂಕಿ ಇರ್ತೈತಿ ಪರಂತು ಎಲ್ಲಿ ಬೆಂಕಿನೇ ಇಲ್ಲ ಹೊಗೆ ಇರ್ತೈತೇನು ಇರುವುದಿಲ್ಲ ಅದಕ್ಕೆ ಗೊತ್ತ ಜಾವಿನ ಜೋ ವೆನೆ ತಾಕ ತಾಮಿ ಅವಿನಾಭಾವ ಸಂಬಂಧ ಹೋಗ್ಯದ ಲಕ್ಷಣ ಹೋಗ್ಯದ ಐತಿಲ್ಲ ಸಿದ್ಧಾಂತ ಏನು ಅಂತ ಕೇಳಿದ್ರೆ ಎಲ್ಲಿ ಜಗತ್ತಿನಲ್ಲಿ ಪರಮಾತ್ಮಂದು ಅವಿನಾಭಾವ ರೂಪ ಸಂಬಂಧ ಜಗತ್ತಿನಲ್ಲಿ ಪರಮಾತ್ಮಂದು ಅವಿನಾಭಾವ ರೂಪ ಸಂಬಂಧ ಅದಕ್ಕೆ ಕೇವಲ ಜಗತ್ತಿಗೆ ಪರಮಾತ್ಮ ಕೇವಲ ಉಪಾದಾನ ಕಾರಣ ಹೇಳಿದ್ರು ಸಂಭವಿಸುವುದಿಲ್ಲ ಕೇವಲ ನಿಮಿತ್ತ ಕಾರಣ ಹೇಳಿದ್ರು ಸಂಭವಿಸುವುದಿಲ್ಲ ಬರೀ ನಿಮಿತ್ತ ಕಾರಣ ಹೇಳಿದ್ರೆ ಪರಮಾತ್ಮಂದು ಜಗತ್ತಿನಲ್ಲಿ ಅವಿನಾಭಾವ ಸಂಬಂಧ ಸಂಭವಿಸುವುದಿಲ್ಲ ಆ ಜಗತ್ತಿಗೆ ಸ್ವತಂತ್ರ ಸತ್ತಾ ಸಿದ್ಧ ಆಗುತ್ತದೆ ಅದರ ಸಲುವಾಗಿ ಕೇವಲ ಉಪಾದಾನ ಕಾರಣ ಹೇಳಿದ್ರೆ ಪರಮಾತ್ಮ ವಿಕಾರಿ ಆಗ್ಬೇಕಾಗ್ತದೆ ಬರೀ ನಿಮಿತ್ತ ಕಾರಣ ಹೇಳಿದ್ರೆ ಆ ಪರಮಾತ್ಮಂದು ಸಂಬಂಧ ಸಂಭವಿಸುವುದಿಲ್ಲ ಜಗತ್ತಿಗೆ ಸ್ವತಂತ್ರ ಸತ್ತಾ ಸಿದ್ಧ ಆಗ್ತದೆ ಅದಕ್ಕೆ ನಾವು ಅಭಿನಿಮಿತ್ತ ಉಪಾದಾನ ಕಾರಣ ಕೇವಲ ಉಪಾದಾನ ಕಾರಣ ಹೇಳಕ್ ಬರಲ್ಲ ಕೇವಲ ನಿಮಿತ್ತ ಕಾರಣ ಹೇಳಕ್ ಬರಲ್ಲ ಅಂತೂ ಪರಮಾತ್ಮಂದು ಅವಿನಾಭಾವ ಸಂಬಂಧ ಜಗತ್ತಿನ ಅವಿನಾಭಾವ ಸಂಬಂಧ ಪರಮಾತ್ಮ ಹೇಳ್ತೀರೇನು ಅದು ಇಲ್ಲವೇ ಇಲ್ಲ ಮಿರ್ತದವೂ ಇಲ್ಲ ಮೊದಲು ಇಲ್ಲ ನಂತರನೂ ಇಲ್ಲ ಅದ್ರದ್ದು ಅವಿನಾಭಾವ ಸಂಬಂಧ ಹೆಂಗೆ ಹೇಳಿ ಬರ್ತೇನು ಹಂಗ ಬೆಂಕಿ ಅದ ಹೊಗೆ ಇಲ್ಲ ಹೊಗೆ ಇಲ್ಲಿ ಅಂದ್ರೆ ಬೆಂಕಿ ಇರ್ತೈತೇನಿಲ್ಲ ಹಾ ಅದೇ ಏನಾರೇ ಈ ನಡ್ವರ್ಕ್ ಸುಮ್ಮಿಂತ ಕೇಳ್ಬೇಡ್ರಿ ಅವು ನಾವೆಲ್ಲ ಆ ಕಡೆ ಹೋಗ್ಬಿಡ್ತಾವ ಹಿಂಗಾಗಿ ನಿಮ್ಗೆ ಗುರ್ತಾಗ್ಬೇಕು ಹಾ ಹಾ ಇಷ್ಟೇ ಅಂದ್ರೆ ನೀವು ಆ ಕಡೆ ಹೋದ್ರಿ ಅಂದ್ರೆ ಮತ್ತೆ ನಿಮ್ ಈ ಕಡೆ ಕರ್ಕೊಂಡ್ ಬರ್ಬೇಕಾಗ್ತದ ಆ ಕಡೆ ಹೋಗ್ತೀರಿ ಮತ್ತೆ ಪರಂತು ಎಲ್ಲ ನಿಮ್ಗೆ ಗುರ್ತಾಗ್ಲಿ ಅಂತ ಹೇಳ್ತೇವ ಜೈಸಿ ತಿಳ್ತಲ್ಲಿದು ಏನ್ ಹೇಳ್ತಿ ಗುಣಕ ಗುಣಿಸೆ ಸಮವಾಯ ಸಂಬಂಧ ಕೈ ಹಾಕಿ ಗುಣದು ಗುಣಿದೊಡನೆ ಅಂದ್ರೆ ಕಾರ್ಯದ್ರವ್ಯದು ತನ್ನ ಉಪಾದಾನ ಕಾರಣದೊಡನೆ ಸಮವಾಯ ಸಂಬಂಧ ಅದಕ್ಕೆ ಗುಣಕ ಗುಣಿಸೆ गुणिका गुण से नहीं, गुणिका गुण से समवाय संबंध नहीं, व्यक्ति का जाति से नहीं, क्रियावान का क्रिया से नहीं, उपादान का कार्य से नहीं, किंतु गुण का गुण से समवाय संबंध ಇದನ್ನ ನೆನಪಿಟ್ಕೋಬೇಕು. ಮುಂದೆ ಅನುಪಲಬ್ಧಿ ಪ್ರಮಾಣದಾಗ ಸ್ಪಷ್ಟವಾಗಿ ಅವ್ರು ಇದ್ರದ್ದು ಕೊಟ್ಟಾರ, ಇದ್ರದ್ದು ವಿಸ್ತಾರವಾಗಿ 126 ಪೇಜ್ ಮೇಲೆ. ಮತ್ತೆ ಇಲ್ಲಿ ಬಂದಿಲ್ಲ ಯಾಕ ಪ್ರಭಾಕರ್ ಈಗ ನೋಡ್ಬೋದು ಅಲ್ಲಿ ಇರೋದು ಹಾ ಹಿಂಗ बरोली आती गुण का समझ शब्द आकाश का गुण है. शब्द नहीं थे आकाश गुणी शब्द गुण याते आकाश रूप स्रोत्र से शब्द का समवाय संबंध है. आद्रिंद आकाश रूप स्रोत्रदೊಡನೆ ಶಬ್ದ ಏನೈತಿ ಸಮವಾಯ ಸಂಬಂಧ ಇರುತ್ತದೆ. ನಿತ್ಯ ಸಂಬಂಧೋ ಸಮವಾಯ, ಸಮವಾಯ ಅದಕ್ಕಂತಾರ ಅವ್ರು ಅಂದ್ರೆ ನಿತ್ಯ ಸಂಬಂಧೋ ಸಮವಾಯ, नित्य संबंध याते आकाश रूप सोते शब्द का समवाय संबंध है. इधर म्याल यद्यपि कार शंका ಮಾಡೋಣ, ಅದನ್ನ ಮತ್ತೆ ನಾಳೆಗೆ ನೋಡೋಣ. ಎಷ್ಟಾಗ್ಯದ? 12.